ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು DSR ಡೈರೀಸ್. ಇವತ್ತು ಪಾಲಕ್ ಚಿಕನ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. 1 kg ಚಿಕನ್ ಮ್ಯಾರಿನೇಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದಕ್ಕೆ ಚಿಕನ್ ಚೆನ್ನಾಗಿ 2 to 3 ಟೈಮ್ಸ್ ವಾಶ್ ಮಾಡಿಬಿಟ್ಟು 2 ಸ್ಪೂನ್ಸ್ ಆಫ್ ಖಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿ, 2 ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಮೊಸರು, ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 to 3 ಅವರ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಬಿಡಿ. ಫ್ರಿಜ್ಜಲ್ಲಾದರೂ ಇಡ್ಬೋದು. ನಂತರ ಇಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು, ಒಂದು 2 ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಮತ್ತು ಪುಡಿಗಳು ತೊಗೊಂಡಿದ್ದೀನಿ. ಆಮೇಲೆ ಪಾಲಕ್ ಒಂದು ಕಟ್ಟು. ನೀರು ಕುದಿಯೋಕೆ ಇಟ್ಬಿಟ್ಟು ಪಾಲಕನ್ನ ಹಾಕಬೇಕು, ಅದರೊಳಗಡೆ ಹಾಕಿ 1-2 ನಿಮಿಷ ಬೇಯಕ್ಕೆ ಬಿಡಿ, ಕುದಿಯೋ ನೀರಲ್ಲಿ ಹಾಕಿ. ನಂತರ ಇಮಿಡಿಯೇಟಾಗಿ ತಣ್ಣಗಿರೋ ನೀರಲ್ಲಿ ಹಾಕ್ಬಿಡ್ಬೇಕು. ಈಗ ಮಾಡೋದ್ರಿಂದ ಕಲರು ಚೇಂಜ್ ಆಗೋಲ್ಲ, ಪಾಲಕ್ದು ಹಂಗೆ ಗ್ರೀನಾಗಿರುತ್ತೆ. ಇಲ್ಲಿ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು 1 ಸ್ಪೂನು ಇದು ಸೋಂಪು ಹಾಕಿ, 1-2 ಇದಾಕಿ ಪಲಾವ್ ಎಲೆ, ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ, ಒಂದು 3-4 ಈರುಳ್ಳಿ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕೆಂಪಗೆ ಫ್ರೈ ಆದರೆ ಚೆನ್ನಾಗಾಗುತ್ತೆ. ನಂತರ ಟೊಮೆಟೊ ಹಾಕಿ, ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಗರಂ ಮಸಾಲ, ಕಿಚನ್ ಕಿಂಗ್ ಪೌಡರ್, ಆಚಿ ಮಸಾಲ, ಆಚಿ ಚಿಕನ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಕಸೂರಿ ಮೇಥಿ ಎಲ್ಲ 2 ಸ್ಪೂನ್ ಹಾಕಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕಸೂರಿ ಮೇಥಿ ಇದೆಲ್ಲ ಹಾಕಿ ಪೌಡ್ರುಗಳು ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ತೊಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಅದು ತಣ್ಣಗಾಗಿರುತ್ತಲ್ಲ, ಪಾಲಕ್ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಗ್ರೀನ್ ಕಲರ್ ಹೀಗೆ ಇರುತ್ತೆ, ತಣ್ಣೀರಿಗೆ ಹಾಕೋದ್ರಿಂದ ಗ್ರೀನ್ ಕಲರ್ ಹೀಗೆ ಇರುತ್ತೆ. ಅದನ್ನು ಇವಾಗ ಚಿಕನ್ ಸ್ವಲ್ಪ ತಿರುಗಿಸ್ಕೊಂಡಿರ್ತೀರಲ್ಲ, ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಆಮೇಲೆ ಇದು ಪಾಲಕ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಗ್ರೀನ್ ಕಲರಾಗಿ ಬರುತ್ತೆ ಚಿಕನ್. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ. ಇದನ್ನು ಚಪಾತಿ ಜೊತೆ, ಇಡ್ಲಿ, ರೈಸ್, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್.